ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಪ್ಪ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಯ್ಯಪ್ಪ ಸ್ವಾಮಿ ರಿಥಮ್ಸ್ ವೃಂದದಿಂದ ಏನು ಹೇಳಬೇಕು ಅಂತಂದರೆ, ಈ ಅಯ್ಯಪ್ಪ ಸ್ವಾಮಿನ ಯಾರು ಭಜಿಸ್ತಾ ಇದ್ದಾರೆ, ಮುಗಿತಾ ಇದ್ದಾರೆ, ಹೆಣ್ಣಾಗಲಿ ಗಂಡಾಗಲಿ, ನಿಮ್ಮ ಮನದಲ್ಲಿ ಅಯ್ಯಪ್ಪ ಸ್ವಾಮಿ ಹೆಸರು ಬರ್ತದೆ ಅಂತಂದರೆ ನೀವೆಲ್ಲರೂ ಕೂಡ ಆ ಅಯ್ಯಪ್ಪನಿಗೆ ಸೇರೋ ಅಂಥ ಹೂವೇ ಆಗಿರ್ತೀರಿ. ಆದರೆ ಈ ಭಕ್ತಿಯನ್ನು ಈ ಮಾರ್ಗದಲ್ಲಿ ಹೂವು ಗಿಡದಲ್ಲಿ ಬರುವುದೆಲ್ಲ ಹೂವು ಬಂದು ಭಗವಂತನ ಆಜ್ಞೆಯಿಂದನೇ ಬಂದಿರುತ್ತೆ. ಆದರೆ ಆ ಹೂವು ದೇವರ ಪಾದ ಸೇರುತ್ತಾ, ಇಲ್ಲ ತಲೆಗೆ ಸೇರುತ್ತಾ, ಇಲ್ಲ ಎಲ್ಲೋ ದೇವಸ್ಥಾನದ ಹೊರಗಡೆ ಸೇರುತ್ತಾ ಅನ್ನೋದು ಇಂಪಾರ್ಟೆಂಟು. ಅದರಿಂದ ನೀವು ಅಯ್ಯಪ್ಪನನ್ನು ಮುಗಿತಾ ಇದ್ದೀರ ಅಂತಂದರೆ ನಿಷ್ಕಲ್ಮಶವಾಗಿ, ಸಂಪೂರ್ಣವಾಗಿ, ಯಾವುದೇ ಒಂದು ಬೇಡಿಕೆಗಳಿಲ್ಲದೆ ನನ್ನ ಹಾದಿಯಾಗಲಿ ಅಂತ್ಯವಾಗಲಿ ಎಲ್ಲವೂ ನಿನ್ನದೇ ಅಂತ ನಾವು ಯಾವಾಗ ಅಯ್ಯಪ್ಪನನ್ನು ಕೋರ್ಕೋತೀರಿ, ಆಗ ನಾವೆಲ್ಲರೂ ಕೂಡ ಭಗವಂತನ ಪಾದಕ್ಕೆ ಹೂವಾಗಿ ಸೇರ್ತೀರಿ. ಹೂವು ಶ್ರೇಷ್ಠ, ಆದರೆ ಹೂವು ಸೇರುವ ಸ್ಥಳ ಮಾತ್ರ ಇಂಪಾರ್ಟೆಂಟು. ಅದರಿಂದ ಯಾರ್ಯಾರು ಅಯ್ಯಪ್ಪ ಸ್ವಾಮಿ ಭಕ್ತರಿದ್ದೀರಾ, ನಿಮ್ಮ ತಾಯಂದ್ರಾಗಿರಲಿ, ಅಕ್ಕ ಆಗಲಿ, ಅಣ್ಣ ತಮ್ಮದು ಯಾರಾಗಿರಲಿ, ನಿಮ್ಮ ಕುಟುಂಬದವ್ರು ಯಾರನ್ನ ಶಬರಿಮಲೆಗೆ ಯಾತ್ರೆ ಮಾಡ್ತೀವಿ ಅಂತಂದರೆ ಅವರು ಬರೀ ನಿಮ್ಮ ಕೊಳ್ಳಿಗೆ ಮಾಲೆ ಹಾಕಿದ್ರೆ ನಿಮ್ಮ ಅಣ್ಣ ಅಲ್ಲ, ತಮ್ಮ ಅಲ್ಲ, ತಂದೆ ಅಲ್ಲ, ತಂಗಿ ಅಲ್ಲ, ಇಲ್ಲ ಯಜಮಾನ್ರಲ್ಲ, ಅವರು ನಿಮ್ಮ ಮನೆಯಲ್ಲಿ ಇರುವ ಒಂದು ಅಯ್ಯಪ್ಪ ಸ್ವಾಮಿ ಅಂತ ನೀವು ಪರೋಪಕ್ಷವಾಗಿ ಶ್ರದ್ಧೆ ಭಕ್ತಿಯಿಂದ ಅಯ್ಯಪ್ಪನ ಭಜಿಸಿರಿ. ಅಯ್ಯಪ್ಪನ ಕೃಪಾ ಕಟಾಕ್ಷ ಪ್ರತಿಯೊಬ್ಬರಿಗೂ ಇದ್ದೇ ಇರ್ತದೆ. ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ.